ನಿನ್ನ ಮಗು ಮತ್ತು ಗೌರಮ್ಮ ಈಗ ತಾನೇ ಬಂದ್ರಿ ಅಂತ ಕಾಣುತ್ತೆ. ಎಲ್ಲಿ ಮಗು? ಮಗು ಮಗು ತುಂಬಾ ಮುದ್ದಾಗಿದೆ. ಎಲ್ಲಿ ಗೌರಮ್ಮ ಕಾಣ್ತಿಲ್ವಲ್ಲ? ನನ್ನ ಹೆಂಡತಿ, ನಿನ್ನ ಹೆಂಡತಿ ಈ ಮಗುವಿಗೆ ಜನ್ಮ ಕೊಟ್ಟು ಸತ್ತು ಹೋದಳು. ಏನು ಹೇಳ್ತೀರಿ ನೀನು? ತವರ ಮನೆಗೆ ಹೆರಿಗೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದ ನಿನ್ನ ಹೆಂಡತಿ ನಿನ್ನ ಬದುಕನ್ನೇ ಬರಿದು ಮಾಡಿ ಕಳಿಸಿದಳೇನೋ ರುದ್ರ. ಇಂದು ನಿನ್ನ ಹೆಂಡತಿ ಸತ್ತಿಲ್ಲ, ನನ್ನ ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳೆ. ತಂಗಿ ಸತ್ತಿದ್ದಾಳೆ. ಹೌದ್ರಿಪ್ಪ, ಹೌದು. ಆ ಸೃಷ್ಟಿಕರ್ತನ ಸೆಳೆತದಾಗ ಸಿಕ್ಕು ನನ್ನ ಸಂಸಾರ ಅನುಚ್ಚು ನೂರಾಗಿ ಹೋಯಿತು. ಬಡತನದ ಬೇಗುದಿಯಲ್ಲಿ ಬಾಳ್ವೆ ಎಷ್ಟೇ ಕಷ್ಟ ಆಗಿದ್ರು ನಾವಿಬ್ಬರು ಗಂಡ ಹೆಂಡತಿ ಭಯಪಡದೆ ಜಗ್ಗೋ ಅಂತ ಹೊಂಟಿದ್ವಿ. ಆದ್ರ ನನ್ನ ಬಂಡೆಯ ಒಂದು ಚಕ್ರ ಕಳಚಿ ಹೋಯ್ತು, ನನ್ನ ಕಳಚಿ ಹೋಯ್ತು. ಬದುಕು ಬರುಡಾಯಿತು. ಹೆಂಡತಿ ನೀಡಿ ಹೋದ ಈ ಮಗಳು ಅನಾಥವಾದಳು. ಪಾಪಿ, ಈ ಪಾಪಿ ಹುಡ್ತಾ ಹೋಗಿದ್ರ ನನ್ನ ಹೆಂಡತಿ ಸಾಯ್ತಿರ್ಲಿಲ್ಲ, ನನ್ನಪ್ಪ ಸಾಯ್ತಾ ಇರ್ಲಿ. ರುದ್ರ, ಯಾರ ಜನ್ಮಕ್ಕೆ ಯಾರ ಸಾವು ಕಾರಣವಲ್ಲ, ಯಾರ ಸಾವಿಗೆ ಯಾರ ಜನ್ಮವೂ ಕಾರಣವಲ್ಲ. ಹುಟ್ಟಿದವರು ಹುಟ್ಟುತ್ತಾರೆ, ಸಾಯುವವರು ಸಾಯುತ್ತಾರೆ. ಹುಟ್ಟಿ ಸಾಯುವವರ ಸಂಬಂಧ ಕಟ್ಟಲು ನಾವ್ಯಾರು? ಅದು ಬ್ರಹ್ಮಲಿಖಿತ, ಅದನ್ನು ಅನುಭವಿಸಲೇಬೇಕು. ಅಂದ್ರೆ ಮಾಡಿಕೊಂಡ ಹೆಂಡತಿಯನ್ನ ಮರಿಬೇಕೇನೋ ನನ್ನಪ್ಪ? ಮರೆಯಲೇಬೇಕು ರುದ್ರ, ಮರೆಯಲೇಬೇಕು. ನಮ್ಮಿಂದ ದೂರ ಆದದ್ದನ್ನೆಲ್ಲವನ್ನು ನಾವು ಮರೆಯಲೇಬೇಕು. ಅದೇ ನಿಜವಾದ ಮಾನವನ ಧರ್ಮ. ಯಪ್ಪ, ಮಾಡಿಕೊಂಡ ಹೆಂಡತಿಯನ್ನ ಮರೆತರು ಮಡದಿ ನೀಡಿ ಹೋದ ಈ ಮಗಳ ಮುಂದಿನ ಭವಿಷ್ಯ ಆಗ್ತಂತೆ. ಈ ಮಗುವಿನ ಭವಿಷ್ಯ ಹೇಗಪ್ಪ? ಈ ಮಗುವಿನ ಭವಿಷ್ಯ ನೋಡು. ಈ ಮಗುವಿಗೆ ನೀನೇ ಕಾಯಬೇಕು. ನೀನೇ ಈ ಮಗವನ್ನು ಶವ ಬದುಕಿಸಲು ಮುಂದೆ ಬಾಳುವಂತೆ ನೀನೇ ಬೆಳೆಸಬೇಕು. ಆದರೆ ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ನೋಡು, ಅವರಿವರ ಮನೆಯಲ್ಲಿ ಮಗುವನ್ನು ಬಿಟ್ಟು ಕೂಲಿ ನಾಲಿ ಮಾಡಲು ಹಚ್ಚಬೇಡ. ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿಸಿ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸು. ಆಯ್ತುರಿಯಪ್ಪ. ಇವತ್ತಿನಿಂದ ಈ ಮಗುವಿಗೆ ಆಗುವ ಖರ್ಚವನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ಈ ಮಗು ಕೂಡ ನನ್ನ ಮಗು ಅಂತ ಭಾವಿಸಿಕೊಳ್ಳುತ್ತೇನೆ. ರುದ್ರ, ತೆಗೆದುಕೋ ಈ ಹಣವನ್ನು. ಈ ನಿನ್ನ ಮಗಳ ಖರ್ಚಿಗಾಗಿ ಇಟ್ಕೋ. ಈ ನಿಮ್ಮ ಋಣನ ಯಾವ ಜನದಾಗ ತೀರಿಸ್ಲೋ ನನ್ನಪ್ಪ. ಒಬ್ಬರ ಋಣ ತೀರಿಸುವ ಕಾಲ ಮುಂದೊಂದು ದಿನ ಬಂದೇ ಬರುತ್ತದೆ. ಹಸಿದವರಿಗೆ ಅನ್ನ ಹಾಕಬೇಕು, ಅದೇ ನಿಜವಾದ ಮಾನವನ ಧರ್ಮ. ಈಗ ನೀನು ಎಲ್ಲ ಕಳೆದುಕೊಂಡು ಹಸಿದು ನಿಂತಿರುವೆ. ಇಂಥ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದೆ ಹೋದರೆ ಆ ದೇವರು ಕೂಡ ನನ್ನ ಮೆಚ್ಚಬಹುದೇ? ಇಲ್ಲ, ದೇವರು ಕೂಡ ಮೆಚ್ಚುವುದಿಲ್ಲ. ನೋಡು,
ಇನ್ನು ಭಾಳ ಹೊತ್ತು ಈ ಮಗುವನ್ನು ಇಲ್ಲಿ ಇದ್ಕೋಬಾರ್ದು. ಇಲ್ರಿಪ್ಪ. ಇನ್ನು ಎಳಿ ಕೂಸು. ಇನ್ನು ಮುಂದೆ ಈ ಮಗುವಿನ ಜವಾಬ್ದಾರಿ. ಹಾಂ ಅಪ್ಪ, ಈ ನನ್ನ ಮಗಳನ್ನ ಬೆಂಗಳೂರಾಗಿರೋ ನನ್ನ ತಂಗಿ ಮನೆಗೆ ಬಿಟ್ಟು ಬರಬೇಕು ಅಂತ ಮಾಡಿದ್ದೆ. ಯಾಕಂದ್ರೆ ನನ್ನ ತಂಗಿದು ಈಗ ಒಂದು 15-20 ದಿವಸ ಆದ್ರೆ ಬಾಣತನ ಆಗಿದೆ. ಅದಕ್ಕೆ ನನ್ನ ಮಗಳನ್ನ ಅಲ್ಲೇ ಹೋಗಿ ಬಿಟ್ಟು ಬರ್ತಾನೆ ರೀ. ಯಾಕಂದ್ರೆ ಅಣ್ಣನ ಮಗಳಂದ್ರೆ ನನ್ನ ತಂಗಿ ಬಹು ಪ್ರೀತಿಯಿಂದ, ಅದಕ್ಕಂತ ನನ್ನ ಮಗಳನ್ನ ಅಲ್ಲಿಗೆ ಹೋಗಿ ಬಿಟ್ಟು ಬರ್ತಾನೆ ರೀ ಅಪ್ಪ. ಹಾಗೆ ಮಾಡು ರುದ್ರ. ಹ್ಞೂ ರೀ ಅಪ್ಪ. ನಿನ್ನ ಪಾಲಿಗೆ ಇದೊಂದು ದೈವ ತಂದ ದುರಂತ. ಅದಕ್ಕಾಗಿ ಮಗುವಿಗೆ ಆದರೂ ಒಳ್ಳೆ ಒಬ್ಬ ಸಾಕು ತಾಯಿಯ ಆಶ್ರಯ ಸಿಗಲಿ. ನಿನ್ನ ಹೆಂಡತಿ ರೂಪದಲ್ಲಿ, ಅವಳ ತಾಯಿಯ ರೂಪದಲ್ಲಿ ಯಾರಾದರೂ ಅಕ್ಕಿನ ಸಾಕಲಿ. ಕಳ್ಳು ಬಳ್ಳಿ ಅಂದ ಮ್ಯಾಗ ಚೆನ್ನಾಗಿ ನೋಡ್ಕೋತಾರ. ನೋಡು, ಇನ್ನು ಹೊತ್ತು ಇಲ್ಲಿ ನಿಲ್ಲಬಾರ್ದು. ಬೇಗನೆ ಹೋಗಿ ಒಳ್ಳೆ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸುವಂತೆ ಬೆಳೆಸುತ್ತೆ ಹೇಳು ನಿನ್ನ ಮಗಳಿಗೆ. ಆಯ್ತು ರೀ ಅಪ್ಪ, ಆಯ್ತು. ನೀತಿಗೂಡು ಸೇರಿದಲ್ಲೇ ಹೊಸ ಮೀರಿದೆ ತೂತು ಮಡಕೆಯಲ್ಲಿ ಪ್ರೀತಿ ಇಲ್ಲದಂತೆ ಸೋರಿದೆ. ಅತಿಯಾಸೆ ಮುಗಿಲಾಯ್ತು, ಅನ್ಯಾಯ ಬಿಗಿಲಾಯ್ತು, ಅದರ ಮಗ ತಂದೆಯನ್ನ ಮೀರಿಸಬೇಕು, ಶಿಷ್ಯ ಗುರುವನ್ನ ಮೀರಿಸಬೇಕು. ಆಗ ಮಾತ್ರ ತಂದೆಗೂ ಗುರುವಿಗೂ ತೃಪ್ತಿ. ನಾನವರು ಮಹಾಂತೇಶ್. ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಹತ್ತಾರು ಕರಗಳಲ್ಲಿ ತುಂಬಿಕೊಂಡಿದ್ದರು. ನಿತ್ಯ ನನ್ನ ಮನದಲ್ಲಿ ಕಾಡುತ್ತಿರುವುದು 10 ಮನೆಗಳನ್ನು ಮುರಿಯುವ ಕುತಂತ್ರದ ಕಾಳ. ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕುವುದು ಹೆತ್ತವರ ಕೀರ್ತಿ, ಅಂತರಂಗದಲ್ಲಿ ಬದುಕುವುದು ಈ ಮಹಾಂತೇಶನ ಮಡಿಲಲ್ಲಿ ವಿಷದ ಕೊಂಡ. ಇದಕ್ಕೆ ಅನ್ನುವರು ಮಹಾಂತೇಶ ಅಂತ. ಮನದಿಚ್ಛೆ ಅಂತ ನಡೆದರೆ ಮಹಾಂತೇಶ, ಮನದಿಚ್ಛೆಯನ್ನು ನಡೆದಿದೆಯಾದರೆ ಅವರ ಬಾಳು ನುಚ್ಚುನೂರು ಆಗುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಇವನು ಹೂ ಎಂದರೆ ಪ್ರೇಮಿ, ಹೂ ಎಂದರೆ ಸುನಾಮಿ, ಸುನಾಮಿ, ಸುನಾಮಿ. ಈ ಮಹಾಂತೇಶನಿಗೆ ಗೊತ್ತಿರುವುದು ಒಂದೇ, ಯಂತ್ರ ತಂತ್ರ ಕುತಂತ್ರ. ಮಗು ಮಾಂತೇಶ, ಏನಮ್ಮ? ಏನಪ್ಪ ಬೆಳಗಿಂದ ಕಾಣ್ತಾನೆ ಇಲ್ಲ, ಎಲ್ಲಿಗೆ ಹೋಗಿದೆ? ಅಮ್ಮ, ಮನೆಯಲ್ಲಿ ಕೂತು 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 ತುಂಬ ಬೇಸರವಾಗ್ತಾ ಇತ್ತು. ಅದಕ್ಕಾಗಿ ಗೆಳೆಯರಿಗೆ ಭೇಟಿಯಾಗಿ ಬರಬೇಕೆಂದು ಹೊರಗಡೆ ಹೋಗಿದ್ಯಮ್ಮ. ಮಗು ಮಾಂತೇಶ, ನೀನು ಬೆಂಗಳೂರಿಂದ ಈ ಹಳ್ಳಿಗೆ ಬರೋದೇ ಅಪರೂಪ. ಅದು ಬಂದರೂ 4 ದಿವಸ 4 ತಾಸು ಕೂಡ ಮನೇಲಿ ಇರಲ್ಲ ಅಂತ ಹೇಳ್ತಿದೆಯಲ್ಲ. ಮಾತಿಗೂ ನಿಮ್ಮ ತಂದೆಯವರು ಮಾಂತೇಶ ಎಲ್ಲಿ ಅಂತ ನಿಮ್ಮಪ್ಪ ಕೇಳ್ತಾನೆ ಇರ್ತಾರೆ. ನೋಡಪ್ಪ, ಇವತ್ತೊಂದಿನಾದರೂ ಮನೆಯಲ್ಲಿದ್ದು ಹಾಲು ಕುಡಿ. ಅಮ್ಮ, ಹಾಲ? ಇದೇನಮ್ಮ
ಚಿಕ್ಕ ಮಗುವಿಗೆ ಹಾಲು ಕುಡಿಸಲು ಬಂದಿರುವ ಹಾಗೆ ನನಗೂ ಹಾಲು ಕುಡಿಸಲು ಬಂದಿರುವೆ. ನಾನಿನ್ನು ನಿನ್ನ ಚಿಕ್ಕ ಮಗು ಮಹಂತೇಶನಲ್ಲಮ್ಮ, ಬೆಳೆದು ನಿಂತು ಪ್ರಾಪ್ತ ವಯಸ್ಸಿಗೆ ಬಂದಿರುವ ಮಗನಮ್ಮ ನಾನು. ಮಹಾಂತೇಶ, ನೀನು ಎಷ್ಟೇ ಬೆಳೆದು ದೊಡ್ಡವನಾದರೂ, ದೊಡ್ಡ ಸ್ಥಾನದಲ್ಲಿದ್ದರೂ ಹೆತ್ತವರ ಕಣ್ಣಲ್ಲಿ ನೀ ಇನ್ನೂ ಚಿಕ್ಕವನಪ್ಪ. ಯಾಕಂದ್ರೆ ಈ ಮನೆಯಲ್ಲಿ ನೀನು ಚಿಕ್ಕವನಿದ್ದಾಗ ನಿನ್ನ ನಿತ್ಯ ನನ್ನ ಮಗ ಈ ಹಾಲನ್ನು ಕುಡಿದು ಚೊಕ್ಕಾಗಿ ಬೆಳೆಯಲೆನ್ನೋದೇ ಹೆತ್ತವರ ಆಸೆ ಕಂದ. ಅದಕ್ಕೆ ನೀನು ಮನೆಯಾಗಿದ್ದಾಗೊಮ್ಮೆ ಈ ಹಾಲು ಕುಡಿಬೇಕನ್ನೋದೇ ನನ್ನ ಆಸೆ. ನೋಡು ಮಗನೇ, ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿದಷ್ಟು ಕೆಡಕಲ್ಲ ಮಗನೇ. ಹಾಲು ಕುಡಿ. ತಿಳಿತಮ್ಮ, ಹೆತ್ತ ಕರಳಿನ ಪ್ರೀತಿ ತಿಳಿಯಲಾರದೆ ನಿನಗೆ ಏನೇನೋ ಮಾತನಾಡಿಬಿಟ್ಟೆ. ಇವತ್ತು ನನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳಬೇಡಮ್ಮ. ಇನ್ನು ಮೇಲೆ ನಾನು ಮನೆಗೆ ಬಂದಾಗೊಮ್ಮೆ ನಿತ್ಯ ನಿನ್ನ ಕೈಯಿಂದ ಹಾಲು ಕುಡಿದೇ ಹೊರಗಡೆ ಹೋಗುತ್ತೆ. ಸಾರಮ್ಮ ಹಾಲು. ಅಬ್ಬ, ಈಗ ಹಾಲು ಕುಡಿತೀನಿ ಅಂದೆಲ್ಲ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಬೇಡ ಬೇಡ, ಇವತ್ತು ನಾನೇ ನನ್ನ ಕೈಯಾರನೆ ನಿಂಗೆ ಹಾಲು ಕುಡಿಸ್ತೀನಿ. ಬ್ರಹ್ಮ ವಿಷ್ಣು ಶಿವಾಯತೆ ಹಾಲು ಕುಡಿದರು. ಅಮ್ಮ, ಇವತ್ತು ನನಗೆ ಸ್ವಲ್ಪ ಕೆಲಸವಿದೆ, ಬೆಂಗಳೂರಿಗೆ ಹೋಗಬೇಕಾಗಿದೆ. ಅಪ್ಪಾಜಿಯವರು ಏನಾದರೂ ತಪ್ಪು ತಿಳಿದುಕೊಂಡರೆ? ಹಾಂ, ನೀ ಮಾಡಿದ ತಪ್ಪು ಅವರ ಕಣ್ಣಿಗೆ ಬಿದ್ದರೆ ತಾನೇ ಅವರು ತಪ್ಪು ತಿಳಿದುಕೊಳ್ಳುವುದು. ನೀನು ಬರುವ ಸಮಯದಲ್ಲಿ ನಿಮ್ಮ ತಂದೆಯವರು ಮನೆಯಲ್ಲಿರಲಿಲ್ಲ. ರಾತ್ರಿ ನೀನು ಕುಡಿದು ಅಲಗಾಡುತ್ತಾ ಬರುವುದನ್ನು ನಾನೇ ನನ್ನ ಕಣ್ಣಾರೆ ಕಂಡು ನಿನ್ನ ಕೈ ಹಿಡಿದು ಕರ್ಕೊಂಡೋಗಿ ಒಳಗಡೆ ಮಲಗಿಸಿದೆ. ನಿಂತು ಮಾತಾಡೋ ಸ್ಥಿತಿಯೂ ನಿನಗಿರಲಿಲ್ಲ. ನಿನ್ನ ಘನತೆಯ ಅರಿವು ಕೊಡುವ ನಿನಗಿರಲಿಲ್ಲ. ನಿನ್ನ ತಪ್ಪು ನಿಮ್ಮ ತಂದೆಯವರು ನೋಡ್ಲಿಲ್ಲಲ್ಲ, ಅದೇ ನನ್ನ ಪುಣ್ಯವಪ್ಪ, ನನ್ನ ಪುಣ್ಯ. ಅಮ್ಮ, ಮಗನೇ, ಹೆತ್ತ ತಾಯಿಯಾಗಿ ಹೇಳ್ತಾ ಇದ್ದೀನಿ, ಹೆತ್ತ ಕರಳಿನ ಸಂಟ ತಡಿಲಾರ್ದ ಹೇಳ್ತಾ ಇದ್ದೀನಿ ಮಗನೇ. ಯಾಕಂದ್ರೆ ಇದು ನ್ಯಾಯವಂತರ ಮನೆತನ, ಧರ್ಮವಂತರ ಮನೆತನ, ನ್ಯಾಯ ನೀತಿಗಾಗಿ ಅವರ ಪ್ರಾಣವನ್ನೇ ಮುಡುಪಾಗಿಟ್ಟಿರುವಂತರ ಮನೆತನ. ಇಂಥ ಮನೆತನದಲ್ಲಿ ಹುಟ್ಟಿದ ಮಗ ನೀನು. ಈ ವಯಸ್ಸಿನಲ್ಲಿ ನೀನು ಕುಡಿಯುವುದು, ಸೇದುವುದು, ಜೂಜಾಟ ಮಾಡುವುದು ಮಾಡ್ತಾ ಹೋದ್ರೆ ನಿನ್ನ ಜೀವನ ಅಧೋಪತನ ಕೆಡುವುದು. ಮಾತೇಶ, ನಿನ್ನ ಜೀವನ ಅಧೋಪತನ ಕೆಡುವುದು. ಯಾಕಮ್ಮ, ಏನು ಹೇಳ್ತಾ ಇದ್ದೀಯ ನೀನು? ಅಂತಹ ತಪ್ಪು ನಾನೇನು ಮಾಡಿರುವೆ? ಈ ಕಲಿಯುಗದಲ್ಲಿ ಕುಡಿಯುವುದು ದೊಡ್ಡ ಅಪರಾಧವೇ? ಕೊಲೆ, ಕಳ್ಳತನ, ಅತ್ಯಾಚಾರ ಮಾಡಿದರೆ ತಪ್ಪಾಗುತ್ತದೆ. ದುಡ್ಡಿದ್ದು ದೊಡ್ಡವರಾದ ನಾವು ಕುಡಿಯುವುದರಲ್ಲಿ ಚೇಚೆ ಅದಾವ ತಪ್ಪು ಇಲ್ಲಮ್ಮ. ಹಾಗಂತ ನೀ ತಿಳ್ಕೊಂಡಿದ್ದೀಕಂದ ನಾವು ಹೆತ್ತವರು ತಿಳ್ಕೊಬೇಕಲ್ಲ. ಯಾಕಂದ್ರೆ ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ. ಈ ಮನೆತನದಲ್ಲಿ ತಪ್ಪು ಮಾಡಿದವರು ಯಾರೇ ಇರಲಿ ಅಂತವ್ರಿಗೆ ಶಿಕ್ಷೆ ಯಾವತ್ತೂ ತಪ್ಪಿದ್ದಲ್ಲ. ಅಂತ ಮನೆತನದಲ್ಲಿ ಹುಟ್ಟಿದವನು ನೀನು ಅದೇ ನಿಷ್ಠೆಯಿಂದ ಇರಬೇಕನ್ನೋದು ಎತ್ತವರ ಆಸೆ ಕಂದ. ತಪ್ಪು ನಡೆದರೆ ನಿನ್ನ ಜೀವನ ಕುತ್ತಾಗುವುದು. ಎಚ್ಚರ ಮಾಂತೇಶ, ಎಚ್ಚರವಿರಲಿ. ತಿಳಿಯುತ್ತಮ್ಮ, ಹೆತ್ತವರ ಆಜ್ಞೆ. ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಾನು ನಡೆದುಕೊಳ್ಳುತ್ತೇನೆ. ನಿನ್ನೆ ರಾತ್ರಿ ನಾನು ಕುಡಿದು ಬಂದಿರುವುದಕ್ಕೆ ಶಿಕ್ಷೆ ನೀಡುವುದಾದರೆ ನಿನ್ನ ಕೈಯಿಂದಲೇ ನನ್ನ ಕೆನ್ನೆಗೆ 4 ಬಾರಿಸಿ ಬಿಡಮ್ಮ. ಮಾಂತೇಶ, ನನಗೇನು 10 ಮಕ್ಕಳಿಲ್ವೋ? ಇರೋನು ನೀನು ಒಬ್ಬನೇ ಮಗ. ಯಾಕಂದ್ರೆ ನನಗೆ ಹೆಣ್ಣು ಅಂದ್ರು ನೀನ, ಗಂಡು ಅಂದ್ರು ನೀನ. ಗಂಡ ಹೆಂಡರ ಬಾಳಿಗೆ ಬೆಳಕಾಗಬೇಕಾದವನು ನೀನು ಕಂದ, ನೀನು. ಯಾಕಂದ್ರೆ ನಿನ್ನ ಕೆನ್ನೆಗೆ ಹೊಡೆಯಷ್ಟು ಸಣ್ಣ ಗುಣದ ಹೆಣ್ಣು ನಾನಲ್ವಪ್ಪ, ನಾನಲ್ಲ. ನೀನು 100 ತಪ್ಪು ಮಾಡಿದ್ರು ಅದು ಮುಚ್ಕೊಳ್ಳೋ ಸ್ವಭಾವ ಎತ್ತ ಕರಳಿಗಿದೆಯೋ, ಎತ್ತ ಕರಳಿಗಿದೆ. ಪದಗಳಿಗೆ ಸಿಗದ ನಿಮ್ಮ ತಂದೆಯವರು ಆಗಲ್ವಪ್ಪ. ದುಷ್ಟರ ಕಂಡ್ರೆ ಕೆಂಡ ಕಾಡ್ತಾರೆ, ಕಳ್ಳನ ಕಂಡ್ರೆ ಅವ್ರ ಕೈ ಕಲ್ಲ ಕತ್ತರಿಸಿ ಹಾಕ್ತಾರೆ,
ಯಾವುದೇ ನಿಷ್ಠೆಯಿಂದ ಇರ್ಬೇಕನ್ನೋದು ನನ್ನ ಆಶೆನೋ. ಆಯ್ತಮ್ಮ. ಅಮ್ಮ, ಇವತ್ತು ನಿನ್ನ ಪಾದ ಮುಟ್ಟಿ ಹೇಳುತ್ತೇನಮ್ಮ, ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಾನು ಜಗದೋಗೋ ಜನನಿ ಜೀವದ ಜೀವದ ಅಮ್ಮ, ನಾನು ಇವತ್ತೇ ಬೆಂಗಳೂರಿಗೆ ಹೋಗಬೇಕಾಗಿದೆ. ಅಪ್ಪಾಜಿಯವರು ಏನ ಹತ್ತಿರ ಒಂದು 50,000 ರೂಪಾಯಿ ಇಸೋದು ಕೊಡಮ್ಮ. ಏನು, ಈ ಮನೆಗೆ ಮುಂದೆ ವಾರಸ್ತಾರ ಆಗ್ಬೇಕಾದವನು ನೀನು ದುಡ್ಡು ಕೇಳಬೇಕಾದ್ರೆ ಇಷ್ಟೊಂದು ಭಯ ಪಡ್ಕೋಬೇಕಾ? ನೋಡು, ನೀನು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ನಿಮ್ಮ ತಂದೆಯವ್ರಿಗೆ ಯಾಕೆ ಖರ್ಚು ಮಾಡಿದೆ ಅಂತ ಕೇಳೋದಿಲ್ಲ. ಆದರೆ ಅವ್ರಿಗೆ ಒಂದೇ ಆಸೆ ಅಪ್ಪ, ಮನೆಗೆ ತಕ್ಕ ಮಗ ನೀನಾಗಬೇಕು ಅನ್ನೋದೇ ಅವ್ರ ಆಸೆ. ಅವ್ರ ಆಸೆಂತೆ ನೀನಿದ್ರೆ ಅಷ್ಟೇ ಸಾಕು. ಇಷ್ಟಲ್ಲಿ ನಿಮ್ಮ ತಂದೆಯವ್ರು ಬರ್ತಾರೆ, ಅವ್ರಿಗೆ ಹೇಳಿ ನಾನು ಇಸ್ಕೊಡ್ತೀನಿ. ನಾನಿರೋವರೆಗೂ ನೀನು ಯಾವ ಕಾಲಕ್ಕೂ ಭಯ ಪಡ್ಬೇಡ. ಏನು ಮಹಾದೇವಿ, ತಾಯಿ ಮಗ ಕೂಡಿ ಏನು ವಿಚಾರ ಮಾಡುತ್ತಿದ್ದಂತೆ ಕಾಣುತ್ತದೆ. ಏನು ಇಲ್ರಿ, ನನ್ನ ಕೂಸು ಅದೇ ನನ್ನ ಮಗ ಬೆಂಗಳೂರಿಗೆ ಹೋಗ್ತಾನಂತ್ರಿ. ದೊಡ್ಡ ಊರು, ಪಾಪ ಗಂಡು ಮಕ್ಕಳು, ಅದು ಇದನ್ನು ಖರ್ಚು ಮಾಡಿದ್ರೆ ನಾವು ಕೇಳೋಕ್ಕಾಗತ್ತೆ. ಅದಕ್ಕೆ ಅಪ್ಪನಿಗೆ ಹೇಳಿ ಸ್ವಲ್ಪ ದುಡ್ಡು ಇಸ್ಕೊಡಮ್ಮ ಅಂತಂದ್ರು. ನಿಮ್ಮ ಅಪ್ಪ ಬರಲಿಪ್ಪ, ಹೇಳಿ ನಾನು ಇಸ್ಕೊಡ್ತೀನಿ ಅಂತ ಹೇಳಿದೆ ಅಷ್ಟೇ. ಅದು ಎಷ್ಟು ಎಷ್ಟು ಅಂದಲ್ಲ? 50,000 ಅಮ್ಮ. ಏನು ಅಂದ್ರೆ ಹಾ, ಅದೇ ನಿನ್ನ ಮಗನಿಗೆ 1 ಲಕ್ಷ ಬೇಕಂತ್ರಿ. ಮಹಾದೇವಿ, ನಿನ್ನ ಮಗನಿಗೆ 1 ಲಕ್ಷ ಬೇಕೆ? 2 ಲಕ್ಷ ಕೊಟ್ಟು ಕಳಿಸು. ಆದರೆ ನನ್ನ ಅಭ್ಯಂತರವೇನಿಲ್ಲ. ಮಾತೇಶ್, ನಾನು ನಿನ್ನ ಹತ್ರ ಕೇಳುವುದೊಂದು ಮಾತಿದೆ. ಕೇಳಿ ಅಪ್ಪಾಜಿ, ಅದಕ್ಕೇನಂತೆ? ಮಾತೇಶ್, ಈ ಮನೆಗೆ ನೀನೊಬ್ಬನೇ ವಾರಸುದಾರ. ಈ ಮನೆಯ ಸ್ವಾಧೀನದಲ್ಲಿ ಬರುವ ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲಕ್ಕೂ ಮುಂದೆ ಯಜಮಾನನಾಗಬೇಕಾದವನು. ನಮ್ಮ ವಯಸ್ಸು ಇಳಿಯುತ್ತಾ ಹೋದಂತೆ ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ. ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ ಭಾರಿ ಚೆನ್ನಾಗಿ ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ಈ ನಿನ್ನ ಮನಸ್ಸನ್ನು ಕಂಡು 10 ಜನ ಮೆಚ್ಚಿಕೊಳ್ಳುವಂತಿರಬೇಕು. ತುಚ್ಛವಾದ ಇಚ್ಛೆಗಳನ್ನು ಕಿಚ್ಚಿನಲ್ಲಿ ಸುಟ್ಟು ಸೊಕ್ಕ ಚಂದನದ ಗೊಂಬೆಯಂತೆ ಕಾಣಬೇಕು ಕಂಡವರ ಕಣ್ಣಲ್ಲಿ ನೀನು. ಆಯಿತು ಅಪ್ಪಾಜಿ. ಹೆತ್ತವರಿಗೆ ಯಾವ ಕಳಂಕ ಬಾರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ಮಾನ ಮರ್ಯಾದೆ ನೀತಿ ಶಿಖರವನ್ನೇರಿ ಸದಾ ನೀವು ನಡೆದುಕೊಂಡು ದಾರಿಯಲ್ಲಿ ನಾನು ಜೀವನ ಸಾಗಿಸ್ತಾ ಇದ್ದೀನಿ ಅಂತ ನಿಮಗೆ ಮಾತು ಕೊಡ್ತಾ ಇದ್ದೀನಿ ಅಪ್ಪಾಜಿ. ನಿಮ್ಮ ಮಗನಾದ ನನ್ನ ಮೇಲೆ ಸ್ವಲ್ಪನಾದರೂ ನಂಬಿಕೆಯನ್ನು ಇಡಿ. ನಂಬುತ್ತೇನಪ್ಪ ಮಾಂತೇಶ್. ಹೆತ್ತವರು ಮಕ್ಕಳನ್ನು ನಂಬದೆ ಮತ್ತಾರನ್ನು ನಂಬಬೇಕು? ನೋಡು, ಈ ಮನೆ ಎಂಬ ಗೂಡಿನಲ್ಲಿ ಒಳ್ಳೆಯ ರೀತಿಯಿಂದ ಹಕ್ಕಿಯನ್ನು ಸಾಕಿ ನ್ಯಾಯ ನೀತಿ ಧರ್ಮದಿಂದ ಕಾಳು ಕಡಿಯನ್ನು ಹಾಕಿ 10 ಜನರಿಗೆ ಆಶ್ರಯ ಆಗಲಿ ಅಂತೂ ಹರಸಬೇಕೆನ್ನುವುದು ನನ್ನ ಆಸೆ. ಆದರೆ ಆ ಹಕ್ಕಿಯ ರೆಕ್ಕೆ ಬಲಿತ ಮೇಲೆ 10 ಜನರಿಗೆ ಕುಕ್ಕುವ ಹದ್ದು ನೀನಾಗಬಾರದು ಅಂತ ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಆಯಿತು ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗವನ್ನು ನಾನು ಅರ್ಥ ಮಾಡಿಕೊಂಡೆ. ಈ ಮನೆಯ ಮುತ್ತಿನ ಹಾರವಾಗಿ ಮಾನ ಮರ್ಯಾದೆ ಶಿಖರವನ್ನೇರಿ ನಾನು ನೀವು ಹೇಳಿದ ಹಾಗೆ ನಡೆದುಕೊಳ್ಳುತ್ತೇನೆ ಅಪ್ಪಾಜಿ. ನೀವೇ ಕಾದು ನೋಡಿ ಅಪ್ಪಾಜಿ, ಈ ಹಕ್ಕಿ ಕುಕ್ಕುವುದೋ ಅಥವಾ ಹೆತ್ತವರ ಕರಳಿಗೆ ಕೀರ್ತಿ ತರುವುದೋ ಎಂದು. ಅಮ್ಮ, ನಾನೇನು ಹೋಗಿ ಬರ್ತೇನಮ್ಮ. ಏನಂದ್ರೆ ನಿಮಗೆ ದುಡ್ಡು ಕೊಡೋದನ್ನ ಮರ್ತು ಹೋಗ್ಬಿಡ್ತೈತೆ ನೋಡು ಅಷ್ಟೇ. ಅದೇ ರೀ ನನ್ನ ಮಗ ರುದ್ರ. ಆರಪ್ಪ ಗಪ್ರಪ್ಪ ಅಪ್ಪಾರ, ಅವರ ಮಾಂತೇಶಪ್ಪರ್ ಬೆಂಗಳೂರು ಹೊಂಟ್ರಿ. ಇನ್ನೊಂದು 4 ದಿನ ಇರಂದ್ರೆ ಅಲ್ರಿ ಅಪ್ಪಾರ, ಬರುದ ನಿನ್ನೆ ಮೊನ್ನೆ ಬಂದಿರಿ, ಮತ್ತೆ ಈಗ ಹೊಂಟು ಬಿಟ್ರಲ್ಲ ನೀವು. ನೋಡ್ರಿ ಅವ್ರ ಹೆಂಗೆ ಎಷ್ಟು ಸ್ವರ್ಗಾರ ನೋಡ್ರಿ. ನೋಡ್ರಿ ಹಂಗೆ ನೋಡ್ರಿ, ಹೋಟೆಲ್ ಊಟ ತಿಂದ ಎಷ್ಟು ಸ್ವರ್ಗಾರ ನೋಡ್ರಿ. ಅವ ನೋಡ್ರಿ, ಮುಖದ ಮೇಲೆ ಕಳಿನ ಇಲ್ರಿ. ಏನ್ ಹೇಳಿದ್ರಿ? ಬರೇ ಬೆಂಗಳೂರಾಗ ಅತ್ತಾರ್ರಿ. ಅಲ್ಲಿ ಏನಿದ್ದಾರೆ ಅಂತದು? ಎಲ್ಲ ರುದ್ರ
ಬಿಡ್ರಿ, ಯಾರು ಬರ್ಲಾರ್ದೈತಿ? ರುದ್ರ ರುದ್ರ ಹೇಳ್ರಿ ಅಪ್ಪ. ಅಪ್ಪ ಅಮ್ಮನಿಗೆ ಏನು ಗೊತ್ತಾಗುತ್ತೋ? ಬೆಂಗಳೂರಿನಲ್ಲಿ ನಾನು ತಾನೇ ಇರ್ತೀನಿ. ಮತ್ ನಿಮಗೇನು ಗೊತ್ತಾಗತ್ರಿ? ನಿಮಗೆ ನಮಗೆ ಹೆಚ್ಚು ಗೊತ್ತಿರ. ರುದ್ರ ರುದ್ರ ಸ್ವಲ್ಪ ನನ್ನ ಮಾತು ಕೇಳಿ ರುದ್ರ. ಹೇಳಿ. ನೀನು ಮೊದಲು ಚೆನ್ನಾಗಿದ್ಯಾ? ನಮ್ಗೇನು ಕಡಿಮೆ ರೀ. ದೇವಿನಂತ ಅಪ್ಪ ಅದನು, ದೇವ್ರಂತ ಅಪ್ಪ ಅದಾನ್ರಿ. ಈ ನಮ್ಮ ಅವ್ವ ದೇವಿನಂತ ಜಗಳ ತೆಗಿಕದಾಡ್ರಿ. ಇವ್ರು ನಡಬಾರ್ಕ ಸಿಕ್ಕ ನಾ ಭಾಳ ಆರಾಮದನ್ರಿ. ಆಯ್ತು ರುದ್ರ, ನೋಡ್ರಿ ಹೀಗೆ ನೀವು 100 ಕಾಲ ನಕ್ಕೋತ ಸಂತೋಷವಾಗಿ ಭಾಳ ಸಂತೋಷ ಇದೀವ್ರಿ. ಇನ್ನು ನಾನು- ಆದ್ರೂ ನೀವು ಇಲ್ಲೇ ಇದ್ರೆ ಭಾಳ ಚಲೋ ರೀ. ಇಲ್ಲ ರುದ್ರ. ನಕ್ಕೋತ ಊಟ ಮಾಡ್ಕೋತ ಮದುವೆಯಾಗ ನಾಲ್ಕು ಮಕ್ಕಳ ಹಡದ ಅದ್ರ ಬಗ್ಗೆ ವಿಚಾರ್ತು ಮಾತಾಡ್ರಿ. ನೋಡಮ್ಮ. ಏನಮ್ಮ ಏನಿಲ್ಲ ರುದ್ರ, ನಾನು ನಾಳೆ ಬೆಂಗಳೂರಿಗೆ ಹೋಗಲೇಬೇಕು. ಯಾಕ್ರಿಪ್ಪ? ಆನ್ಲೈನ್ ಅರ್ಜಿ ತುಂಬುತ್ತಿದೆ. ಆನ್ಲೈನ್ ಅರ್ಜಿ ನಾಡು ತುಂಬತ್ ಹೇಳ್ರಿ. ಅಲ್ರಿ ನಾವು ಹಬ್ಬರು ಹೇಳ್ರಿ 40 ಹಳ್ಳಿ ಮಂದಿ ಇಲ್ಲ ರುದ್ರ, ಎಕ್ಸಾಮ್ ಫಾರ್ಮ್ ತುಂಬುದಿದೆ. ಎಕ್ಸಾಮ್ ಫಾರ್ಮ್ ನಾಡು ತುಂಬ್ರಿ. ಇಲ್ಲ ರುದ್ರ, ಡೇಟ್ ಇವತ್ತಿದೆ, ನಾನು ಅರ್ಜೆಂಟ್ ಆಗಿ ಹೋಗಬೇಕಾಗಿದೆ. ನಮ್ಮ ಅಪ್ಪರು ಹೇಳಿದ್ರೆ 40 ಹಳ್ಳಿ ಮಂದಿನೇ ಕೇಳ್ತಾರ್ರಿ. ನಿಮ್ಮ ರುದ್ರಣ್ಣ, ಅವರ ನಿನ್ ಮಾತ್ ಸಾಕ್ ಮಾಡ್ತೀಯಾ? ನೋಡ್ರಿ ಅವ ನಿಮಗಿರೋದು ಮಾತಾಡೋದು ನೋಡು, ಅಲ್ಲಿ ಸುಲಿಗೆ ಸೆಲ್ಲೆಲ್ಲ ಮಾಂತೇಶನ್ ಬಟ್ಟೆ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡ್ರಿ. ಹಾಗೆ ಟ್ರೆಜರಲ್ಲೇ ಹಣ ಐತಿ, ಚಾವಿನೂ ಅಲ್ಲೇ ಇಟ್ಟಿದ್ದೀನಿ, ನೀ ತಗೊಂಬ. ನೀವು ಅವ್ರು ಒಂದಂದ್ರೆ ನೀವು ಯಾಡ, ನೀವು ಯಾಡಿದ್ರೆ ನಾವು ಮೂರ. ಆಮೇಲೆ ರವ ಅಲ್ರಿ ಅಪ್ಪರಿಗೆ ಶೇಂಗಾ ಒಟ್ಟು ಮುಂಜಾನೆ ಅಲ್ಲ payment ಮಾಡ್ಬಿಡು. ಅಲ್ರಿ ಶೇಂಗಾ ಉಂಡಿ, ಆಮೇಲೆ ಬೇಸನ್ ಉಂಡಿ ಭಾಳ ಇಷ್ಟ ರೀ ಅವ್ರಿಗೆ. ಮತ್ತು ಇದ್ರ ಚಕ್ಲಿ ಮಾಡ್ರಿ ತುಪ್ಪದಾಗ ಕರ್ದಿದ್ದು ರೀ. ಅವೆಲ್ಲ ಬ್ಯಾಗ್ನಾಗ ಇಟ್ಟಿಲ್ರಿ. ಹಾಂ ಹೋಯ್ತರ್ತೇನೆ. ಹಾ, ಸರಿ. ನೋಡು, ಅಲ್ಲೋದ್ಮೇಲೆ ಅಮ್ಮನ ಮರೆಯಕ್ ಹೋಗ್ಬಿಡ. ಅಮ್ಮನ ನೆನ್ಬಿಟ್ರೆ ನೀ ಹೇಳು, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಇಲ್ಲಾಂದ್ರೆ ಇಲ್ಲ, ನಿನ್ಗೇನು ಇಷ್ಟನೋ ಉಂಡಿ ಮಾಡಿದ್ದೀನಿ, ಹೋಳ್ಗೆ ಮಾಡಿದ್ದೀನಿ. ರುದ್ರ, ಒಳ್ಳೆಯವನಾಗ್ಬೇಕು ನೀನು. ಈ ಸೂಟ್ ಕೇಸ್ನಲ್ಲಿ ಒಂದು 50,000 ಹಣ ಇಟ್ಟು ಕಳಿಸು ಮಗನಿಗೆ. ನಾ ಹೇಳಿದ್ದೀನಿ ನೋಡ್ರಿ. ಇಟ್ಟಿದ್ಯಾ? ಹಾ. ನಿಮ್ಮ ಗದ್ದಲದಲ್ಲಿ ಆ ಪಾಪ ಮಗುವಿಗೆ ಹಣ ಇಡೋದು ಮರ್ತೀಯಾ? ಅಪ್ಪಾರ ಮಾತಿನ ಗದ್ದಲಾಗ ಒಂದು ವಿಷಯ ಹೇಳೋದು ಮತ್ತೆ. ನೀ ಎಲ್ಲ ಮರಿತೀವಿ. ನನ್ನ ಮಗಳು ಸಹಿತ ಬೆಂಗಳೂರಾಗ ಓದಾಕದಾಳ್ರಿ ಅಪ್ಪ. ನೋಡು ಮಾತೇಶ್, ಗಪ್ರಿ ಅಪ್ಪ. ನೋಡು, ನೀನಿವತ್ತು ಬೆಂಗಳೂರಿಗೆ ಹೊರಡೋದೇ ಬೇಡ. ಇನ್ನೊಂದು 8 ದಿವಸ ನಿಂತು ಹೋಗುವಂತೆ. ಆಯ್ತಾ? ಸಮಾಧಾನ ಆಯ್ತಾ? ನಮಗ್ ಫುಲ್ ಸಮಾಧಾನ ಆತ್ರಿ. ಮಾದೇವಿ, ಊಟ ಮಾಡ್ಕೊತ ಇಲ್ಲೇ ಇದ್ರೆ ನಮಗ್ ಸಮಾಧಾನ ರೀ. ಹಾ. ಹೌದಿಲ್ರಿ? ರುದ್ರ, ನಿಮಗೆಲ್ಲ ಅರ್ಥ ಆಗುವುದಿಲ್ಲ ರುದ್ರ. ನೋಡ್ರಿ ಅಪ್ಪ. ಅಲ್ಲೋ ರುದ್ರ, ಮಕ್ಕಳು ಕಲಿಯುವ ವಯಸ್ಸಿನಲ್ಲಿ ಕಲಿಯಬೇಕು, ಹೌದ್ರಿ. ಆಡುವ ವಯಸ್ಸಿನಲ್ಲಿ ಆಡಬೇಕು, ಮಾಡು ವಯಸ್ನಾಗ ಓಡಾಡುವ ವಯಸ್ಸಿನಲ್ಲೇ ಓಡಾಡಬೇಕು. ಅದು ಬಿಟ್ಟು ಏನು ಇದು ನೀವು ಕಿಲಿಬಿಲಿ ಅಂತ? ಪಾಪ ಮಗು ಹೋಗ್ಲಿ ಬಿಡು, ಬೇಗ ಕಳಿಸ್ಕೊಡ್ರಿ. ತಪ್ಪಾತ್ರಿಪ್ಪ. ಮಗು ಹೋಗ್ಲಿ ಬಿಡ್ರಿ ಅಪ್ಪಾರ. ನನ್ನ ಮಗಳು ಸಹಿತ ಬೆಂಗಳೂರಾಗ ಓದಾಕತ್ತಾಳ್ರಿ. ಈ ಸಲ ಹಾಕಿದ್ರು ಸಾಲಿ ಮುಗಿಯಾಕ ಬಂದತ್ರಿ ಅಪ್ಪ. ನೀವು ಒಟ್ಟು ಭೇಟಿಯಾಗಿ ನಾವೆಲ್ಲರೂ ಚಲೋದು ಅಂತ ಹೇಳ್ರಲ್ಲ ಅಪ್ಪ. ಅಲ್ಲೋ, ಏನು ಬೆಂಗಳೂರಿನಲ್ಲಿ ಓದ್ತಾ ಇದ್ದಾಳ? ಅವ್ರು ನೀವು ಅಲ್ರಿ, ನೋಡಿ ಹೇಳ್ರಿಪ್ಪ. ಯಾವ ಕಾಲೇಜು, ಯಾವ ಏರಿಯಾ, ಎಲ್ಲಿ ಅಂತ ಹುಡ್ಕೋಬೇಕು. ಅವಳ ವಿಳಾಸ ಏನಾದರೂ ನಿನ್ನ ಹತ್ರ ಇದೆಯಾ? ಗದ್ದಲ್ದಾಗ ಮನ್ಯಾಗ ಮರ್ತು ಬಂದನ್ರಿ ಅಪ್ಪ. ಅಪ್ಪಾರ ಇನ್ನೊಮ್ಮೆ ತೊಗೊಂಬರ್ತೇನೆ ಅಪ್ಪ. ಸರಿ ಆಯ್ತು ರುದ್ರ. ಅಮ್ಮ, ನಾನು ಹೋಗಿ ಬರ್ತೀನಿ. ಅಪ್ಪಾಜಿ, ನಾನು ಹೋಗಿ ಬರ್ತೀನಿ.